ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಆ್ಯಂಟಿಬಯೋಟಿಕ್ಸ್. ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಿರುವಂಥದ್ದೇ ವರ್ಡು, ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಉಪಯೋಗ ಮಾಡಬೇಕು. ಈ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಜನರಲ್ಲಾಗಿ ಓವರ್ ದ ಕೌಂಟರ್, ಅಂದರೆ ಮೆಡಿಕಲ್ ಶಾಪಲ್ಲಿ ಹೋದ ತಕ್ಷಣ ನನಗೆ ಒಂದು ಆ್ಯಂಟಿಬಯೋಟಿಕ್ ಕೊಡೋಣ, ನನಗೆ ಕಫ ಆಗಿದೆ, ಗಂಟಲು ನೋವಾಗಿದೆ ಅಂತ ಈ ಥರ ನೀವು ಕೇಳುವಂಥ ಅಭ್ಯಾಸ ಇಟ್ಕೊಂಡವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಥರ ಮಾಡಬೇಡಿ ಅಂತ. ಆ್ಯಂಟಿಬಯೋಟಿಕ್ಸ್ ಅಂದರೆ ಏನು? ಅದು ರಾಸಾಯನಿಕ ಪದಾರ್ಥಗಳು, ಯಾವ ರಾಸಾಯನಿಕ ಪದಾರ್ಥಗಳು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತವೋ ಅವುಗಳನ್ನು ಆ್ಯಂಟಿಬಯೋಟಿಕ್ಸ್ ಅಂತ ಕರೀತಾರೆ. ವೈರಸ್ಸನ್ನು ನಾಶ ಮಾಡಲ್ಲ ಆ್ಯಂಟಿಬಯೋಟಿಕ್, ಬ್ಯಾಕ್ಟೀರಿಯಾಗಳನ್ನು ಮಾತ್ರ ಆ್ಯಂಟಿಬಯೋಟಿಕ್ಗಳು ನಾಶ ಮಾಡ್ತವೆ. ಸೊ ಹೀಗಾಗಿ ಸಾಧಾರಣ ಮಟ್ಟಿಗೆ ನಿಮಗೆ ಬರುವಂತಹ ವೈರಲ್ ಫೀವರ್ಗಳು, ನೆಗಡಿ, ಲೈಟಾಗಿ ಕೆಮ್ಮು, ಈ ಥರದಕ್ಕೆಲ್ಲ ನೀವು ಆ್ಯಂಟಿಬಯೋಟಿಕ್ಸ್ ತಗೊಳ್ಬಾರ್ದು, ನೀವು ತಗೊಳ್ಬೇಡಿ. ಸಿಂಪಲಾಗಿರೋ ಯಾವ್ದಾದ್ರು ಔಷಧಿ ನಿಮಗೆ ಗೊತ್ತಿರೋದೆ, ವಿಕೋರಿಲ್ಲು, ಸಿನಾರೆಸ್ಟು, ಈ ಥರದ್ದು ತಗೊಳ್ಳಿ, ಅದು ಪರವಾಗಿಲ್ಲ. ಓಕೆ. ಆ್ಯಂಟಿವೈರಲ್ ಏಜೆಂಟ್ಸ್ಗಳು ಡಾಕ್ಟ್ರಿಗೆ ಗೊತ್ತಿರ್ತವೆ, ನಿಮಗೆ ಗೊತ್ತಿಲ್ಲ. ಅದು ಕೆಲವು ಸ್ಪೆಸಿಫಿಕ್ ಕಂಡೀಷನಲ್ಲಿ ನಾವು ಕೊಡ್ತೀವಿ, ಸ್ಪೆಸಿಫಿಕ್ ಕಾಯಿಲೆಗಳಿಗೆ. ಫಾರ್ ಎಕ್ಸಾಂಪಲ್ ಮೀಸಲ್ಸು, ಹರ್ಪಿಸ್ ಸಿಂಪ್ಲೆಕ್ಸು, ಹರ್ಪಿಸ್ ಝಾಸ್ಟರು, ಈ ಥರ ಬೇರೆ ಬೇರೆ ಇದು ಕೋಲ್ಡ್ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಅವುಗಳಿಗೆ ಸರಿಯಾಗಿ ಆ್ಯಂಟಿವೈರಲ್ ಮೆಡಿಸಿನ್ಗಳಿರ್ತವೆ. ಬಟ್ ಆ್ಯಂಟಿಬಯೋಟಿಕ್ಸ್ಗಳು ನಿಮಗೆ ಗೊತ್ತಿರೋ ಹಾಗೆ ಒಂದು ಕಾಲದಲ್ಲಿ ಪೆನ್ಸಿಲಿನ್ ಅಂತ ಇತ್ತು. ನಾನು ಕ್ಲಿನಿಕ್ ಇಡುವ ಟೈಮ್ನಲ್ಲಿ 1978 ಆ ಟೈಮ್ನಲ್ಲಿ ಪೆನ್ಸಿಲಿನ್ ಬಿಟ್ಟರೆ ಆವಾಗ ಪೆಂಟಿಟ್ಸ್ 200, 400, 800 ಅಂತ ಪೆನ್ಸಿಲಿನ್ ಇಂಜೆಕ್ಷನ್, ಬೆನ್ಝೈಲ್ ಪೆನ್ಸಿಲಿನ್ನು, ಲಾಂಗ್ ಆ್ಯಕ್ಟಿಂಗ್ ಪೆನ್ಸಿಲಿನ್ಸ್ಗಳೆಲ್ಲ ಇತ್ತು, ಪೆನಿಡ್ಯೂರ್ ಅಂತ ಈ ಥರ ಎಲ್ಲ ಇತ್ತು. ಸೊ ಅದನ್ನು ಯೂಸ್ ಮಾಡ್ತಿದ್ರು. ಅಂದರೆ ವಿಷಯ ಏನಂದರೆ, ಒಂದು ವಿಷಯ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಆ್ಯಂಟಿಬಯೋಟಿಕ್ಸ್ ಅಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂತಹ ರಾಸಾಯನಿಕ ಪದಾರ್ಥ ಅಷ್ಟೇ. ಓಕೆ. ಸೊ ಇಷ್ಟ ಬಂದಂಗೆ ಯೂಸ್ ಮಾಡಬೇಡಿ. ಇಷ್ಟ ಬಂದಂಗೆ ಯೂಸ್ ಮಾಡಿದರೆ ಏನಾಗುತ್ತೆ ಅಂತ ನಾನೊಂದು ಹಿಂದೆ ಒಂದು ಮಾತಾಡಿದ್ದೆ. ಡಾಕ್ಟರ್ ಪದ್ಮನಾಭ್ ಭಟ್ ಸ್ಪೀಕ್ಸ್ ಅಬೌಟ್ ಸೂಪರ್ ಬಗ್ ಅಂತ. ಇಷ್ಟ ಬಂದ ಡೋಸ್ನಲ್ಲಿ ಆ್ಯಂಟಿಬಯೋಟಿಕ್ಗಳನ್ನು ತಗೊಂಡ್ರೆ ಏನಾಗ್ತದೆ ಪರಿಣಾಮ ಅನ್ನೋದನ್ನು ಸೂಪರ್ ಬಗ್ ಯಾವುದು ಆ್ಯಂಟಿಬಯೋಟಿಕ್ ವರ್ಕೇ ಆಗೋಲ್ಲ ಅದ್ರ ಮೇಲೆ, ಯಾಕಂದರೆ ಅದು ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ. ಅದು ಯಾಕೆ ಆಗುತ್ತೆ ಅನ್ನೋದನ್ನು ಕೂಡ ಅದರಲ್ಲಿ ವಿವರಿಸಿದ್ದೀನಿ, ದಯವಿಟ್ಟು ಇನ್ನೊಂದು ಸರ್ತಿ ಅದನ್ನು ಕೇಳಿಸ್ಕೊಳ್ಳಿ. ಸೊ ಆ್ಯಂಟಿಬಯೋಟಿಕ್ಸು ನೀವಾಗಿ ತಗೊಳಕ್ಕೆ ಹೋಗಬೇಡಿ. ಒಂದು 2-3 ದಿವಸ ಮಾಮೂಲಿ ಔಷಧಿಯಲ್ಲಿ ನೋಡಿ, ವಿಕೋರಿಲ್ಲು, ಸಿನಾರೆಸ್ಟ್ ಇತ್ಯಾದಿ ನೆಗಡಿ ಆದರೆ. ಬೇರೆ ಯಾವುದೇ ದೊಡ್ಡ ಕಾಯಿಲೆ ಆದರೂ ದಯವಿಟ್ಟು ನೀವಾಗಿ ಔಷಧಿ ತಗೊಳಕ್ಕೆ ಹೋಗಬೇಡಿ. ಇನ್ ಅದರ್ ವರ್ಡ್ಸ್, ನೀವು ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ, ನಾನು ಮುಂಚೆ ಕೂಡ ಹೇಳಿದ್ದೇನೆ, ಕ್ವಾಲಿಫೈಡ್ ಡಾಕ್ಟರ್ಸ್ ಅಂದರೆ MBBS ಮುಗಿಸಿ ಅಟ್ಲೀಸ್ಟ್ ಒಂದು 10-15 ವರ್ಷ ಸರ್ವೀಸ್ ಆಗಿರುವ ಡಾಕ್ಟ್ರು, ಅವರ ಹತ್ರ ಹೋಗಿ ನಿಮಗೆ ಆಗಿರುವಂಥ ತೊಂದರೆಗಳನ್ನು ಹೇಳಿ ಅವರು ನಿಮ್ಮ ಶ್ವಾಸಕೋಶ, ಗಂಟಲು ಇತ್ಯಾದಿ ಪರೀಕ್ಷೆ ಮಾಡಿ ನಿಮಗೆ ಯಾವ ಆ್ಯಂಟಿಬಯೋಟಿಕ್ಸ್ ಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡಲಿ, ನೀವು ಡಿಸೈಡ್ ಮಾಡೋದಲ್ಲ. ನೀವು ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ಅದನ್ನು ಕೇಳಿದರೆ ಅವನು ಯಾವುದೋ ಒಂದು ಕೊಡ್ತಾನೆ. ನಿಮಗೆ ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಮೆಡಿಕಲ್ ಸ್ಟೋರಲ್ಲಿ ಇರೋವರೆಲ್ಲ ಫಾರ್ಮಸಿ ಗ್ರ್ಯಾಜುಯೇಟ್ಸ್ ಅಲ್ಲ, ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ ಅಲ್ಲ. ಅವರೆಲ್ಲ SLC ಪಾಸಾದವರು. ಅವರಿಗೆ ಯಾವ ಮೆಡಿಸಿನ್ ಎಲ್ಲಿ ಇಟ್ಟಿರ್ತೀವಿ ರ್ಯಾಕಲ್ಲಿಂದ ಅಷ್ಟೇ ಗೊತ್ತಿರ್ತದೆ, ಅದಕ್ಕಿಂತ ಜಾಸ್ತಿ ಗೊತ್ತಿರೋಲ್ಲ. ನೀವು ಅವರಿಗೆ ಇಲ್ಲದೇ ಇರುವಂತಹ ಕ್ವಾಲಿಫಿಕೇಷನ್ ಎಟ್ರಿಬ್ಯೂಟ್ ಮಾಡಬೇಡಿ, ಗೊತ್ತಾಯ್ತಾ? ಅವನಿಗೆಲ್ಲ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಳ್ಬೇಡಿ. ಅವನಿಗೇನು ಗೊತ್ತಿಲ್ಲ. ಅವನಿಗೆ ಗೊತ್ತಿರೋದು ಏನು ಕ್ವಾಲಿಫೈಡ್ ಡಾಕ್ಟ್ರು ಬರ್ಕೊಟ್ಟಿದ್ದಾರೋ ಅದನ್ನು ಎತ್ತಿ ಕೊಡುವಂಥದ್ದು ಮಾತ್ರ ಅವನ ಕೆಲಸ. ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡೋದು, ಅದಕ್ಕೆ GST ಕಟ್ಟೋದು, ಅಷ್ಟು ಮಾತ್ರ ಅವನ ಕೆಲಸ. ಬೇರೆ ಯಾವ ಕೆಲಸನೂ, ಬೇರೆ ಯಾವ ಜ್ಞಾನವೂ ಅವನಿಗೆ ಇರುವುದಿಲ್ಲ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಮಾಡೋ ಉದ್ದೇಶನೇ ಅದೇ. ನಾನು ಇಷ್ಟ ಬಂದಾಗ ಆ್ಯಂಟಿಬಯೋಟಿಕ್ಸ್ ನಾನು ನೋಡ್ತೀನಿ. ನಾನು ಪ್ರಾಕ್ಟೀಸಲ್ಲಿ, ಸರ್ ಮೊನ್ನೆ ನೀವು ಇರಲಿಲ್ಲ ಭಾನುವಾರ, ನಾನು ಮೆಡಿಕಲ್ ಶಾಪಿಗೆ ಹೋದೆ, ಅವನು 2 ಎಜಿತ್ರಾಲ್ ಕೊಟ್ಟ,
2 ಎಜಿಥ್ರೋಮೈಸಿನ್ ಅನ್ನೋದು ವೆರಿ ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್. ಅದು ನಾವು ನ್ಯೂಮೋನಿಯಾ ಆ ಥರ ಕಾಯಿಲೆಗಳಾದಾಗ ಕೊಡ್ತೀವಿ. ಅದು ಎಜಿಥ್ರಾಲ್ 500 ಮಿಲಿಗ್ರಾಮ್ಸು 5 ದಿವಸ ತಗೊಳ್ಬೇಕು, ದಿನಕ್ಕೆ 2 5ರಿಂದ 7 ದಿವಸ ತಗೊಳ್ಬೇಕು. ಅದು ಯದ್ವಾ ತದ್ವಾ ತಗೊಂಡ್ರೆ ಅದು ಇಟ್ ಹ್ಯಾಸ್ ಗಾಟ್ ಎ ವೆರಿ ಬ್ಯಾಡ್ ಸೈಡ್ ಇಫೆಕ್ಟ್ ಆನ್ ದ ಲಿವರನ್ನು ಅದು ಇದು ಮಾಡುತ್ತೆ. ಹೇಗೆ ಕೆಲವು ಪೇಯ್ನ್ ಕಿಲ್ಲರ್ಗಳು ಕಿಡ್ನಿಯನ್ನು ನಾಶ ಮಾಡ್ತಾವೋ ಹಾಗೆಯೇ ಎಜಿಥ್ರೋಮೈಸಿನ್ ಅನ್ನೋ ಆ್ಯಂಟಿಬಯೋಟಿಕ್ಕು ನಿಮ್ಮ ಲಿವರನ್ನು, ನಿಮ್ಮ ಲಿವರನ್ನು ನಾಶ ಮಾಡ್ತದೆ. ಜಾಂಡೀಸ್ ಶುರುವಾಗುತ್ತೆ. ಎಜಿಥ್ರೋಮೈಸಿನ್ ತಗೊಂಡು ಜಾಂಡೀಸ್ ಆಗಿ ನನ್ನ ಕ್ಲಿನಿಕ್ಗೆ ಬಂದವರಿದ್ದಾರೆ. ನಾನು ಆವಾಗ ಕೇರ್ಫುಲ್ಲಾಗಿ ಹಿಸ್ಟ್ರಿ ಕೇಳ್ತೀನಿ, ಏನೆಲ್ಲ ಆಗಿತ್ತು, ಯಾವುದಕ್ಕೆ ಏನಕ್ಕೆ ಡಾಕ್ಟರ್ ಹತ್ರ ಹೋಗಿದ್ರ ಅಂತ. ಆವಾಗ ಅವರು ಚೀಟಿ ಅಥವಾ ಮಾತ್ರದ ರ್ಯಾಪರ್ ತೋರಿಸ್ತಾರೆ, ಎಜಿಥ್ರೋಮೈಸಿನ್ ತೊಗೊಂಡಿರ್ತಾರೆ. ಸೊ ನಾನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಅದ್ರ ಪಾಡಿಗೆ ಅದು ಹೋಗ್ಬೋದು. ಆಗ ಲಿವರ್ಗೆ ಏನಾದರೂ ಒಂದು ಲೀವ್ 50 ಆ ಥರದ್ದು ಏನಾದರೂ ಒಂದು ಮಾತ್ರೆ ಕೊಡ್ತೀನಿ, ಅಲ್ಲಿಗೆ ಸರಿ ಹೋಗುತ್ತೆ. ಅದು ಆ್ಯಕ್ಚುಲ್ ಜಾಂಡೀಸ್ ಅಲ್ಲ. ಸೊ ಇದಕ್ಕೆ ಡಾಕ್ಟ್ರುಗಳಿಗೆ ಕನ್ಫ್ಯೂಸ್ ಮಾಡಿಸಬೇಡಿ. ಅದು ಇದು ಅಂತ ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡ್ಬಿಟ್ಟು ಸೈಡ್ ಎಫೆಕ್ಟ್ ಆದಾಗ ಡಾಕ್ಟರ್ ಹತ್ರ ಓಡೋಗೋದು. ಅದೇ ಬುದ್ಧಿ ಮುಂಚೆನೇ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತದಲ್ವ. ಒಂದು 200-300 ರೂಪಾಯಿಗೆ ಆಸೆ ಪಟ್ಬಿಟ್ಟು ಏನೋ ಮಾಡೋಕ್ಕೋಗಿ ಏನೋ ಆಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಆ್ಯಂಟಿಬಯೋಟಿಕ್ಸನ್ನು ಇಷ್ಟ ಬಂದಾಗೆ ತಗೊಳ್ಬೇಡಿ. ಓವರ್ ದ ಕೌಂಟರ್ ಅಂದರೆ ಕೌಂಟ್ರಲ್ಲಿ ತಗೊಳ್ಬೇಡಿ. ಇದು ನಮ್ಮ ಇಂಡಿಯಾದಲ್ಲಿ ಬಹಳ ಕಾಮನ್. ಫಾರಿನ್ನಲ್ಲಿ ಅಂದರೆ USA ಇತ್ಯಾದಿ ಯುರೋಪ್ ಕಂಟ್ರಿಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನೂ ಕೊಡಲ್ಲ ಮೆಡಿಕಲ್ ಶಾಪಲ್ಲಿ, ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ. ಸೊ ಇದರ ಬಗ್ಗೆ ಮತ್ತೆ ಮಾಹಿತಿ ಇದರಲ್ಲೇ ಕೊಟ್ಟಿದ್ದೀನಿ, ಸೂಪರ್ ಬಗ್ಗಲ್ಲಿ ಕೇಳಿಸ್ಕೊಳ್ಳಿ. ನಾವು ಆ್ಯಂಟಿಬಯೋಟಿಕ್ಸ್ ಯಾವುದು ಎಫೆಕ್ಟ್ ಆಗ್ತದೆ ಅನ್ನೋದು ಆ ಪರಿಜ್ಞಾನ ವೈದ್ಯರಿಗೆ, ನಿಮ್ಮ ಕುಟುಂಬ ವೈದ್ಯರಿಗೆ ಗೊತ್ತಿರುತ್ತದೆ. ಅದಕ್ಕೆ ಸರಿಯಾಗಿ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ಸರಿಯಾದ ಪ್ರಮಾಣದಲ್ಲಿ ಪಡಿಸಿದ ದಿವಸಗಳಷ್ಟು ತಗೊಳ್ಳಿ, ಅದು ಬಹಳ ಮುಖ್ಯ. ಈ ಆ್ಯಂಟಿಬಯೋಟಿಕ್ಸ್ಗಳಿಗೆ, ಬೇರೆ ಆ್ಯಂಟಿಬಯೋಟಿಕ್ಸ್ಗಳಿಗೆ ಕೂಡ ಸ್ವಲ್ಪ ಸೈಡ್ ಇಫೆಕ್ಟ್ ಇದ್ದೇ ಇರುತ್ತೆ. ಕೆಲವು ಸರ್ತಿ ಡಾಕ್ಸಿಸೈಕ್ಲಿನ್ ಅಂತ ನಾನು ಬರ್ಕೊಡ್ತೀನಿ. ಅದು ಅದರಲ್ಲಿ ಕೂಡ ಕೆಲವರಿಗೆ ಬಾಯಿ ಹುಣ್ಣು ಬರ್ಬೋದು. ಅದಕ್ಕೆ ಬಾಯಿ ಹುಣ್ಣು ಬಂದರೆ ಬರ್ಬೋದು ಅಂತ ಹೇಳ್ಬಿಟ್ಟು ನಾವೇನಾದರೂ ಒಂದು ವಿಟಮಿನ್ ಮಾತ್ರೆಗಳು ಕೊಟ್ಬಿಡ್ತೀವಿ ಜೊತೆಗೇ. ಸೊ ಅದು ನಮ್ಮ ವಿವೇಚನೆಗೆ ಬಿಡಿ. ಆಮೇಲೆ ಕೆಲವು ಆ್ಯಂಟಿಬಯೋಟಿಕ್ಸ್ಗಳು, ಉದಾಹರಣೆಗೆ ಅಮಾಕ್ಸಿಸಿಲಿನ್ ತಗೊಂಡ್ರೆ ಲೂಸ್ ಮೋಷನ್ ಅಂತೇಳಿ ಸೈಡ್ ಇಫೆಕ್ಟ್ ಅಂತ ಬರ್ತಾರೆ ನಮ್ಮ ಹತ್ರ. ಸೊ ಆವಾಗ ನಾವು ಚೇಂಜ್ ಮಾಡಿಕೊಡ್ತೀವಿ. ಪ್ಲಸ್ ಆ ಲೂಸ್ ಮೋಷನ್ಗೆ ಮಾಮೂಲಿ ಆ್ಯಂಟಿಬಯೋಟಿಕ್ ಅಲ್ಲ, ಅದಕ್ಕೆ ಲೂಸ್ ಮೋಷನ್ಗೆ ಇದು ಆ್ಯಂಟಿಬಯೋಟಿಕ್ ಇಂಡ್ಯೂಸ್ಡ್ ಲೂಸ್ ಮೋಷನ್ ಅಲ್ವಾ, ಡಯರಿ ಅಲ್ವಾ, ಅದಕ್ಕೆ ಬೇರೆಯೇ ನಾವು ಆ್ಯಕ್ಟಿಗಟ್ಟು ಅಂತ ಆ ಥರ ಯಾವುದಾದ್ರೂ ಕೊಟ್ಟು ಸರಿಪಡಿಸ್ತೀವಿ. ಸೊ ಆಮೇಲೆ ಯಾವ ಕಾಯಿಲೆಗೆ ಯಾವ ಆ್ಯಂಟಿಬಯೋಟಿಕ್ ಅಂತ ನಮಗೆ ಗೊತ್ತಿದ್ದರೂ ಕೂಡ ಕೆಲವು ಸರ್ತಿ ಆ ಆ್ಯಂಟಿಬಯೋಟಿಕ್ ನಾವು ಬರ್ಕೊಟ್ರೆ ಅದು ವರ್ಕ್ ಆಗದೇ ಇರುವಂತಹ ಸಂಭವನೂ ಇರುತ್ತೆ. ಆವಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ಬರೀ ಜ್ವರ ಏನೇನು ಮಾಡಿದ್ರೂ ಕಮ್ಮಿ ಆಗ್ತಾಯಿಲ್ಲ, ಟೈಫಾಯ್ಡ್ ನೆಗೆಟಿವ್, ಮಲೇರಿಯಾ ಟೆಸ್ಟ್ ನೆಗೆಟಿವ್, ಎಲ್ಲ ನೆಗೆಟಿವ್ ಬರುತ್ತೆ ಅಂದ್ಕೊಳ್ಳಿ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್, C&S ಅಂತ ಬರಿತೀವಿ ಇದಕ್ಕೆ ಲ್ಯಾಬ್ಗೆ, ಡಯಾಗ್ನೋಸ್ಟಿಕ್ ಲ್ಯಾಬಿಗೆ. ಅದು ಕೂಡ ಸರಿಯಾಗಿ ನೋಡ್ಕೊಳ್ಳಿ, ಯಾವುದು ಡಯಾಗ್ನೋಸ್ಟಿಕ್ ಲ್ಯಾಬು ಇದು ಮನೆಗೆ ಬಂದೇ ತೊಗೊಂಡು ಹೋಗ್ತೀವಿ ಅಂತ ಅನ್ನೋರನ್ನೆಲ್ಲ ನಂಬೇಡಿ. ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಎನಿವೆ, ಒಂದು ಕೆಮ್ಮು ಆದರೆ ಕಫದ್ದು, ಕೀವು ಆದರೆ ಆ ಕೀವು, ಅಥವಾ ಬೇರೆ ಜನರಲ್ಲಾಗಿ ಫೀವರ್ಗಳಾದರೆ ಬ್ಲಡ್ಡು, ಯೂರಿನರಿ ಇನ್ಫೆಕ್ಷನ್ ಆದರೆ ಯೂರಿನ್ನು, ಈ ಥರ ಸ್ಯಾಂಪಲ್ಗಳನ್ನು ಡಯಾಗ್ನೋಸ್ಟಿಕ್ ಲ್ಯಾಬಲ್ಲಿ ನೀವು ಕೊಟ್ಟರೆ ಅವರು ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಅದರ ಅರ್ಥ ಏನು ಅಂತಂದರೆ, ಅವ್ರ ಹತ್ರ ಒಂದು ಡಿಸ್ಕ್ ಇರುತ್ತೆ, ಬೇರೆ ಬೇರೆ ಆ್ಯಂಟಿಬಯೋಟಿಕ್ ಅದರಲ್ಲಿ ಹಾಕಿರ್ತಾರೆ. ಆ ಡಿಸ್ಕ್ಗಳಲ್ಲಿ ಪ್ರತಿಯೊಂದು ಆ್ಯಂಟಿಬಯೋಟಿಕ್ಕನ್ನು ಒಂದು ಇದ್ರ ಥರ ಇರುತ್ತೆ, ಒಂದು ಇದ್ರ ಥರ ಒಂದು ಕಪ್ ಥರ, ಚಿಕ್ಕ ಕಪ್, ಇಷ್ಟೇ ಚಿಕ್ಕ ಕಪ್ನಲ್ಲಿ ಎಲ್ಲ ಕಲ್ಚರ್ ಮಾಡಿ, ಅಂದರೆ ಬ್ಯಾಕ್ಟೀರಿಯಾಗಳನ್ನು ಗ್ರೋ ಮಾಡ್ತಾರೆ. ನಿಮ್ಮ ಇದು ಬ್ಲಡ್ ಇತ್ಯಾದಿ ತೊಗೊಳ್ತಾರಲ್ವ, ಅದನ್ನು ಅದರದ್ದು ಪ್ರಾಪರ್ ಮೀಡಿಯಮ್ನಲ್ಲಿ ಅದನ್ನು ಬೆಳೆಸಿ, ಆ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿ, ಈ ಚಿಕ್ಕ ಚಿಕ್ಕ ಕಪ್ಗಳಲ್ಲಿ ಬೇರೆ 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 ಟೈಪ್ ಆ್ಯಂಟಿಬಯೋಟಿಕ್ಸ್ಗಳಿರ್ತವೆ. ಸೊ ಈ ಬೇರೆ ಬೇರೆ ಟೈಪ್ ಆ್ಯಂಟಿಬಯೋಟಿಕ್ಕಿಗೆ ಒಂದೊಂದೇ ಡ್ರಾಪು ಆ ಕಲ್ಚರನ್ನು ಹಾಕ್ತಾ ಹೋಗ್ತಾರೆ. ಅಂದರೆ ಕಲ್ಚರ್ ಅಂದರೆ ಬ್ಯಾಕ್ಟೀರಿಯಾ ಬೆಳೆಸಿರುವಂಥದ್ದು. ಅದು ಸುಮಾರು 48 ಅವರ್ಸ್ ಬೇಕಾಗ್ತದೆ ಬೆಳೆಯೋಕ್ಕೆ. ಅದು ಬೆಳೆದ ಮೇಲೆ ಅದನ್ನಲ್ಲಿ ಹಾಕ್ತಾರೆ. ಅದು ಹಾಕಿ ಅದನ್ನು ಈ ಇದರಲ್ಲಿ ಡಿಸ್ಕ್ನಲ್ಲಿ, ಕಲ್ಚರಲ್ ಸೆನ್ಸಿಟಿವಿಟಿ ಡಿಸ್ಕಲ್ಲಿ ಎಷ್ಟು ಮಿಲಿಮೀಟರ್ನಷ್ಟು ಬ್ಯಾಕ್ಟೀರಿಯಾ ನಾಶ ಆಗಿದೆ ಅಂತ ನೋಡ್ತಾರೆ. ಯಾವ ಆ್ಯಂಟಿಬಯೋಟಿಕ್ ಜಾಸ್ತಿ ನಾಶ ಮಾಡಿದೆಯೋ ಅದು ಬೆಸ್ಟ್ ಆ್ಯಂಟಿಬಯೋಟಿಕ್ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು 20 mm, 18 mm, 12 mm ಅಂತ ಈ ಥರ ಹಾಕಿರ್ತಾರೆ.
ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ದು ರಿಪೋರ್ಟಲ್ಲಿ, ಆಯಿತಾ. ಸೊ ಅದಕ್ಕೆ ಸರಿ ಯಾವುದರಲ್ಲಿ ಮ್ಯಾಕ್ಸಿಮಮ್ ಡಿಸ್ಟ್ರಕ್ಷನ್ ಆಗಿದೆ, ಹೋಗಿ 20 ಮಿಲಿಮೀಟರ್ಸ್ ಡೆಸ್ಟ್ರಾಯ್ ಆಗಿದೆ, ಹಾಗಾದರೆ ದಿಸ್ ಇಸ್ ದ ಬೆಸ್ಟ್ ಆ್ಯಂಟಿಬಯೋಟಿಕ್ ಅಂತ ಡಾಕ್ಟ್ರು ಚೂಸ್ ಮಾಡಿ ಅದೇ ಆ್ಯಂಟಿಬಯೋಟಿಕನ್ನು ಪೇಷಂಟಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಪ್ರಾಪ್ರಿಯೇಟ್ ಡೋಸೇಜಲ್ಲಿ. ಸೊ ನಿಮಗೆ ಈಗ ಕನ್ಫ್ಯೂಸ್ ಆಗ್ಬೋದು. ಜನರಲ್ಲಾಗಿ ನಮಗೆ ಯಾವುದು ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ, ಆದರೆ ರೆಸಿಸ್ಟೆಂಟ್ ಟೈಪ್ ಆಫ್ ಬ್ಯಾಕ್ಟೀರಿಯಾಗಳು ಏನು ಕೊಟ್ಟರು ಒಂದು 2 ಥರ ಆ್ಯಂಟಿಬಯೋಟಿಕ್ ಚೇಂಜ್ ಮಾಡಿ ನೋಡ್ತೀವಿ, ಆವಾಗಲೂ ಕಮ್ಮಿ ಆಗಲಿಲ್ಲ ಅಂದರೆ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಮಾಡ್ಕೊಂಡು ಬನ್ನಿ. ನಿಮ್ಮದು ಕಫದ್ದು ಅಥವಾ ಬ್ಲಡ್ದು ಏನು ಅಂತ ನಾವು ಸಜೆಸ್ಟ್ ಮಾಡ್ತೀವಿ, ಅದನ್ನು ಮಾಡ್ಕೊಂಡು ಬನ್ನಿ. ಅದರಲ್ಲಿ ನಮಗೆ ಕರೆಕ್ಟಾಗಿ ಆ್ಯಂಟಿಬಯೋಟಿಕ್ ಯಾವುದು ಹಾಕಬೇಕು ಅಂತ ಗೊತ್ತಾಗುತ್ತೆ. ಆ ಆ್ಯಂಟಿಬಯೋಟಿಕ್ಕನ್ನು ಅಪ್ರಾಪ್ರಿಯೇಟ್ ಡೋಸೇಜಲ್ಲಿ ಹಾಕಿದರೆ ಕಂಪ್ಲೀಟ್ ಬ್ಯಾಕ್ಟೀರಿಯಾ ನಿಮ್ಮ ಕಾಯಿಲೆ ನಾಶ ಆಗ್ತದೆ, ಕಾಯಿಲೆ ವಾಸಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಜನರಲ್ಲಾಗಿ ಡಾಕ್ಟ್ರದ್ದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಆ್ಯಂಟಿಬಯೋಟಿಕ್ ಹಾಕ್ತಾರೆ, ಇಲ್ಲಾಂದರೆ ಅವರಿಗೆ ಯಾವುದು ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿಯಲ್ಲಿ ಯಾವುದು ಮ್ಯಾಕ್ಸಿಮಮ್ ಇನ್ಹಿಬಿಷನ್ ಆಫ್ ಗ್ರೋತ್ ಬರುತ್ತೋ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದು ಡಾಕ್ಟ್ರಿಗೆ ಸಂಬಂಧಪಟ್ಟಂತಹ ವಿಷಯ. ಹೀಗೆ ಆ್ಯಂಟಿಬಯೋಟಿಕ್ಕು ತಗೊಳ್ಬೇಕಾದ್ರೆ ನೀವು ದಯವಿಟ್ಟು ಅದನ್ನು ಪ್ರಿಸ್ಕ್ರಿಪ್ಷನ್ ತಗೊಳ್ಳದೆ ಮೆಡಿಕಲ್ ಶಾಪಲ್ಲಿ ಆ್ಯಂಟಿಬಯೋಟಿಕ್ಸ್ ತಗೊಳ್ಬೇಡಿ. ಆ್ಯಂಟಿಬಯೋಟಿಕ್ಸ್ ಅನ್ನೋದರ ಅರ್ಥ ಬ್ಯಾಕ್ಟೀರಿಯಾದ ವಿರುದ್ಧ ಬಳಸುವಂತಹ ರಾಸಾಯನಿಕ ಪದಾರ್ಥ ಅಂತ. ಅದು ಟ್ಯಾಬ್ಲೆಟ್ ಫಾರ್ಮಲ್ಲಿರ್ಬೋದು, ಕ್ಯಾಪ್ಸ್ಯೂಲ್ ಫಾರ್ಮಲ್ಲಿರ್ಬೋದು, ಇಂಜೆಕ್ಷನ್ ಫಾರ್ಮಲ್ಲಿರ್ಬೋದು, ಅದು ಡಾಕ್ಟ್ರು ಡಿಸೈಡ್ ಮಾಡಲಿ. ಹೀಗೆ ಆ್ಯಂಟಿಬಯೋಟಿಕ್ಸ್ ಅಂದರೆ ಏನು, ಆ್ಯಂಟಿಬಯೋಟಿಕ್ಸ್ ಅದು ಸೈಡ್ ಇಫೆಕ್ಟ್ಗಳು ಇರ್ತವೆ ಕೆಲವರದ್ದು, ಅದನ್ನು ನೋಡ್ಕೊಂಡು ಲೀಸ್ಟ್ ಸೈಡ್ ಇಫೆಕ್ಟ್ ಇರೋದೇ ಮೆಡಿಸಿನ್ ಬರ್ಕೊಡ್ತಾರೆ ಡಾಕ್ಟ್ರು. ಆಮೇಲೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಮಾಡಿಸ್ತಾರೆ, ಅದಕ್ಕೆ ಸರಿಯಾಗಿ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಆಮೇಲೆ ಅಡ್ಮಿಷನ್ನು ಬೇಕು ಬೇಡ ಅನ್ನೋದನ್ನು ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ದ ಸೀರಿಯಸ್ನೆಸ್ ಆಫ್ ದ ಡಿಸೀಸ್. ನೀವು ಡಿಸೈಡ್ ಆಗಬೇಡಿ. ನನಗೆ ಭಾಳ ಜನ ನನಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಸರ್, ಒಂದು 2 ದಿವಸ ಅಡ್ಮಿಟ್ ಆಗೋ ಥರ ಮಾಡಿ ಸರ್ ಅಂತಾರೆ. ದಯವಿಟ್ಟು ನಾವು ಕೂಡ ಡಾಕ್ಟ್ರುಗಳು ನಮಗೊಂದು ಹೃದಯ ಅಂತ ಇದೆ, ಆದಷ್ಟು ಮೋಸ ಮಾಡಿ ದುಡ್ಡು ಮಾಡುವಂಥ ಅಭ್ಯಾಸ ಇಲ್ಲ ನಮಗೆ. ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಆರ್ ಲೈಕ್ ಮೀ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಡಾಕ್ಟ್ರಿಗೂ ನೀವು ಒತ್ತಡ ಹಾಕಬೇಡಿ, ಅವರ ವಿವೇಚನೆಗೆ ಬಿಡಿ. ನಾನು ಯಾವಾಗ ನಮ್ಮನ್ನು ಕ್ಲಿನಿಕಲ್ಲಿ ಹೇಳ್ತೀನಿ, ಒಂದು ದೇವ್ರ ಫೋಟೋ ತೋರಿಸ್ತೀನಿ ಅಲ್ಲಿ ಇಟ್ಟಿರೋದು ನೋಡಿ, ಆ ದೇವ್ರನ್ನ ನಂಬಿ ಡಾಕ್ಟ್ರನ್ನ ಟ್ರಸ್ಟ್ ಮಾಡಿ ಮೆಡಿಸಿನ್ಗಳು ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತವೆ ಅಂತ ಹೇಳ್ತೀನಿ. ಇದು ತುಂಬ ಜನ ಆ ಸೆಂಟೆನ್ಸನ್ನು ಇಷ್ಟಪಟ್ಟಿದ್ದಾರೆ. ಸೊ ನಿಮಗೂ ಅದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಡಾಕ್ಟ್ರ ವಿವೇಚನೆಗೆ ಬಿಡಿ, ನೀವಾಗೆ ನೀವು ತೀರ್ಮಾನ ತಗೊಳ್ಬೇಡಿ. ನಿಮ್ಮ ಫ್ರೆಂಡಿಗೆ ಅದು ವರ್ಕ್ ಆಯಿತು, ನನ್ನ ರಿಲೇಟಿವ್ಗೆ ಇದು ವರ್ಕ್ ಆಯಿತು, ಆದರೆ ನಾನು ಅದನ್ನೇ ತಗೊಳ್ತೀನಿ ಅನ್ನೋದನ್ನು ಮಾತ್ರ ಬಿಟ್ಟುಬಿಡಿ. ಇದನ್ನು ದಯವಿಟ್ಟು ಆ ಪ್ರಾಕ್ಟೀಸ್ ಮಾಡಬೇಡಿ. ಲಾಸ್ಟಿಗೆ ಒಂದು ಸೆಂಟೆನ್ಸ್ ಹೇಳ್ಬಿಡ್ತೀನಿ, ಮುಂಚೆನೇ ಹೇಳಿದ್ದೀನಿ. ಡೋಂಟ್ ಡಿಸ್ಕಸ್ ಯುವರ್ ಪ್ರಾಬ್ಲಮ್ಸ್ ವಿತ್ ಯುವರ್ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್, ಡಿಸ್ಕಸ್ ದ ಪ್ರಾಬ್ಲಮ್ ಓನ್ಲಿ ವಿತ್ ಯುವರ್ ಫ್ಯಾಮಿಲಿ ಡಾಕ್ಟರ್. ಇದನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಫಾಲೋ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಸೊ ಹೀಗೆ ಇವತ್ತು ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಒಂದು ಚಿಕ್ಕದಾಗಿ ನಿರೂಪಣೆ ಮಾಡಿದ್ದೇನೆ. ಸಂಶಯ ಇದ್ದರೆ ಕ್ವಶನ್ ಕೇಳಿ. ಇದರಲ್ಲಿ ಕಾಮೆಂಟ್ಸ್ ಕಾಲಮ್ನಲ್ಲಿ ಕ್ವಶನ್ ಕೇಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಕೊಡಿ. ದಯವಿಟ್ಟು ಸಾಧ್ಯವಾದಷ್ಟು ಜನಗಳಿಗೆ ತಲುಪುವ ಹಾಗೆ ಶೇರ್ ಮಾಡಿ ಮತ್ತು ಸಾಧ್ಯವಾದಷ್ಟು ಜನಗಳು ಸಬ್ಸ್ಕ್ರೈಬ್ ಆಗುವ ಹಾಗೆ ಮಾಡಿ. ಹಾಗೆ ಇನ್ನೊಂದು ಸಂತೋಷದ ವಿಷಯ, ನನ್ನ ಸಬ್ಸ್ಕ್ರೈಬರ್ಸ್ ನಂಬರು 1500 ದಾಟಿದೆ ನಿನ್ನೆ. ಇನ್ನೂ ದಾಟುತ್ತೆ, ಇನ್ನೂ ಜನ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಆಸೆ ಇಟ್ಕೊಂಡಿದ್ದೀನಿ. ನನಗೆ ಇದರಲ್ಲಿ ಏನು ಪ್ರಾಫಿಟ್ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಪ್ರಾಫಿಟ್ ಇಲ್ಲ, ನಿಮಗೆ ಲಾಸ್ ಇಲ್ಲ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.